ಗೌತಮ್, ಗೌತಮ್, ಯಾರ್ ನೀವು? ಯಾರ್ ಬೇಕಾಗಿತ್ತು? ಸೀದಾ ಮನೆ ಒಳಗಡೆ ಬಂದು ಗೌತಮ್ ಗೌತಮ್ ಅಂತ ಇದ್ದೀರಲ್ಲ. ಅದು ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಏನ್ರಿ ನೀವು ನಮ್ಮ ಮನೆಗೆ ಬಂದ್ಬಿಟ್ಟು ನನ್ನ ಯಾರು ಅಂತ ಕೇಳ್ತಾ ಇದ್ದೀರಾ? ಮೊದ್ಲು ನಡೀರಿ ಆಚೆ ನೀವು. ಯಾರು ಬೇಕಾಗಿತ್ತು ನಿಮ್ಗೆ? ಕೋಪ ಮಾಡ್ಕೋಬೇಡಿ, ನಾನ್ ಬೇರೆ ಯಾರು ಅಲ್ಲ, ಶ್ರೀಕಂಠ್ ಮಾವ ಇದ್ದಾರಲ್ಲ ಅವ್ರ ತಂಗಿ ಮಗಳೇನೆ ನಾನು. ನನ್ನ ಹೆಸರು ಶರ್ಮಿಳಾ ಅಂತ. ನಾನು ಗೌತಮ್ನ ಮಾತಾಡಿಸ್ಬೇಕಾಗಿತ್ತು, ಅದಕ್ಕೆ ಬಂದೆ. ಓ ಹೌದಾ? ಅಲ್ಲ, ನಮ್ಮನೆಯವ್ರ ಹತ್ರ ನಿಂತು ಮಾತು. ಓ, ಹಾಗಾದ್ರೆ ನೀವು ಗೌತಮ್ ವೈಫಾ? ಹಾ ಹೌದು. ಒಂದ್ ನಿಮಿಷ ಇರಿ, ಗೌತಮ್ ಅವ್ರನ್ನ ಕರಿತೀನಿ. ಗೌತಮ್, ಗೌತಮ್, ಇಲ್ಲಿ ಶರ್ಮಿಳಾ ಅಂತ ಯಾರೋ ನಿಮ್ ರಿಲೇಟಿವ್ ಅಂತ ಬಂದಿದ್ದಾರೆ ನೋಡಿ. ಹಾಯ್ ಶರ್ಮಿಳಾ, ವಾಟ್ ಅ ಸರ್ಪ್ರೈಸ್. ಮಮ್ಮಿ ಡ್ಯಾಡಿ ಇಬ್ರು ನಿಮ್ಮನೇನಲ್ಲೇ ಇದಾರಲ್ಲ, ಮತ್ತೆ ನೀನ್ ನನ್ನ ನೋಡ್ಕೊಂಡ್ ಬಂದಿದ್ಯಾ? ಏನ್ ಸಮಾಚಾರ? ಬಾ ಬಾ ಕುತ್ಕೋ ಬಾ. ಅದು ನಿನ್ ಜೊತೆ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ಆಮ್, ಅದು ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ, ಹೇಳುವಂತೆ. ಇವಾಗ ತಾನೇ ಬಂದಿದ್ಯಾ, ಕುತ್ಕೋ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಅನು, ಶೀಸ್ ನಮ್ಮ ಲಕ್ಷ್ಮಿ ಅತ್ತೆ ಇದಾರಲ್ಲ, ಅವ್ರ ಮಗಳು. ನಿನ್ ಪರಿಚಯ ಇಲ್ಲ ಅನ್ಸುತ್ತೆ. ಹಾ ಗೌತಮ್, ಇವಾಗ ತಾನೇ ಅವರೇ ಹೇಳಿದ್ರು. ಶರ್ಮಿಳಾ, ಶೀಸ್ ಮೈ ವೈಫ್. ಹೆಸರು ಅನು ಅಂತ. ಹೌದಾ? ನೈಸ್ ನೇಮ್. ಥ್ಯಾಂಕ್ ಯು. ಅನು, ಅವಳಿಗೆ ಕುಡಿಯೋದಕ್ಕೆ ಏನಾದ್ರು ಅರೇಂಜ್ ಮಾಡು. ಹಾ ಸರಿ ಗೌತಮ್, ಆಯ್ತು. ಮತ್ತೆ ಏನಮ್ಮ ಸಮಾಚಾರ? ಅಲ್ಲ, ನೀನು ಸಡನ್ ಆಗಿ ನಮ್ಮ ಮನೆಗ್ ಬಂದಿದೀಯಾ? ಏನ್ ವಿಷಯ? ಏನಾಯ್ತು? ಅದು ಏನಾಗಿದೆ ಗೊತ್ತಾ ಗೌತಮ್, ದೊಡ್ಡ ಸಮಸ್ಯೆನೇ ಆಗ್ಬಿಟ್ಟಿದೆ. ಇವಾಗ ಮಾವ, ಅತ್ತೆ, ಅಣ್ಣ ಮತ್ತೆ ಮಮ್ಮಿ ಎಲ್ಲರೂ ಜೈಲಲ್ಲಿದ್ದಾರೆ. ಶರ್ಮಿಳಾ, ಏನ್ ಹೇಳ್ತಿದೀನಿ ಶರ್ಮಿಳಾ? ಆತರ ತಪ್ಪೇನ್ ಮಾಡಿದ್ದಾರೆ? ಅದು ಏನಾಯ್ತು ಗೊತ್ತಾ? ಹೌದಾ? ಇಷ್ಟೆಲ್ಲ ಆಗೋಗಿದ್ಯಾ? ಇವಾಗ ಏನ್ ಮಾಡೋದು? ನನ್ಗೂ ಗೊತ್ತಾಗ್ತಾ ಇಲ್ಲ ಗೌತಮ್. ನಾನೊಬ್ರು ಲಾಯರ್ನ ಕನ್ಸಲ್ಟ್ ಮಾಡಿದ್ದೆ, ಬಟ್ ಅವರು ಬಿಡ್ಸಕ್ ಆಗಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ರು. ನಾನ್ ಮತ್ತೆ ಜೈಲ್ಗೆ ಹೋಗಿ ಮಾವ ಅವ್ರ ಜೊತೆ ಮಾತಾಡಿದಾಗ ಅವರು ಗೌತಮ್ ಹತ್ರ ಹೋಗು, ನನ್ಗಿರೋದಿಕ್ಕೂ ಜಾಗ ಇಲ್ಲ ಗೌತಮ್, ಇರೋ ವಿಚಾರನ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನ್ ಗಂಡನ ಮನೆಯಿಂದನೂ ನನ್ನ ಹೊರಗಡೆ ಹಾಕ್ಬಿಟ್ಟಿದ್ದಾರೆ. ಇದ್ದಿದ್ದು ತಾಯಿ ಮನೆಯಲ್ಲಿ, ಈಗ ಅದು ಬಾಗ್ಲು ಮುಚ್ಚಿಬಿಟ್ಟಿದೆ. ಈಗ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನ್ ಸ್ವಲ್ಪ ದಿನ ನಿಮ್ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಮಾಡ್ಕೊಡ್ತೀಯಾ? ಅದಕ್ಕೇನಿಲ್ಲ, ಇರು, ಪರವಾಗಿಲ್ಲ. ಸರಿ ಆಯ್ತು, ನಾನು ನೋಡ್ತೀನಿ. ಅದು ಏನ್ ಕೇಸ್ ಅಂತ ವಿಚಾರಿಸಿ ಲಾಯರ್ನ ಕನ್ಸಲ್ಟ್ ಮಾಡ್ತೀನಿ. ನೋಡು, ನೀನೇನು ಮುಜುಗರ ಪಟ್ಕೋಬೇಡ, ನೀನ್ ಆರಾಮಾಗಿರು. ಅನು ನಿನ್ ಜೊತೆ ಇರ್ತಾಳೆ, ಅನು ಹೇಳ್ತೀನಿ. ಮತ್ತೆ ನನ್ ತಂಗಿನೂ ಕಾಲೇಜ್ ಹೋಗಿದ್ದಾಳೆ, ಅವಳು ಬರ್ತಾಳೆ, ಅವಳು ನಿನ್ ಜೊತೆಗೆ ಇರ್ತಾಳೆ. ನೀನ್ ಅವಳ ಜೊತೆನೆ ಅವಳ ರೂಮ್ ಶೇರ್ ಮಾಡ್ಕೋ, ಓಕೆನಾ? ಸರಿ ಗೌತಮ್, ಆಯ್ತು. ಆದ್ರೆ ಆದಷ್ಟು ಬೇಗ ಅಣ್ಣನ ಮತ್ತೆ ಅಮ್ಮನ್ನ, ಅತ್ತೆ ಮಾವನ್ನ ಜೈಲಿಂದ ಹೊರಗಡೆ ಕರ್ಕೊಂಬರೋದಿಕ್ಕೆ ಟ್ರೈ ಮಾಡು ಪ್ಲೀಸ್. ಹಾ ಹಾ, ನಾನು ಅದನ್ನ ನೋಡ್ತೀನಿ, ನಾನೆಲ್ಲ ವಿಚಾರಿಸ್ಕೊಂತೀನಿ. ನೀನೇನು ಗಾಬರಿ ಆಗ್ಬೇಡ, ಆರಾಮಾಗಿರು, ಆಯ್ತಾ? ಅನು, ಅನು, ವಾಟ್ ಬೇಬಿ? ಅನು, ನೀನು ಶರ್ಮಿಳಾಗೆ ತಿನ್ನೋದಿಕ್ಕೆ ಕುಡಿಯೋದಿಕ್ಕೆ ವ್ಯವಸ್ಥೆ ಮಾಡು. ನನಗೊಂದ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಅಂದ್ರೆ ಲಾಯರ್ನ ಮೀಟ್ ಮಾಡ್ಬೇಕಾಗಿತ್ತು, ಹಂಗಾಗಿ ಹೊರಗಡೆ ಹೋಗಿ ಬರ್ತೀನಿ. ನೀನೊಂದ್ ಸ್ವಲ್ಪ ಇವಳನ್ನ ನೋಡ್ಕೋ. ನಾನು ಅವ್ರ ಮನೆ ಕೆಲಸದೋಳ, ಇವ್ರನ್ನೆಲ್ಲ ನೋಡ್ಕೊಂಡು ಹೇಳಿದ್ರೆ ನನ್ಗೇನು? ಗೌತಮ್, ಒಂದ್ ಸ್ವಲ್ಪ ಒಳಗಡೆ ಬರ್ತೀರಾ? ನಾನು ಏನೋ ಒಂದ್ ಸ್ವಲ್ಪ ಐಟಮ್ಸ್ ತರೋದಿಕ್ಕೆ ಹೇಳ್ಬೇಕಾಗಿತ್ತು, ಅದೆಲ್ಲ ಒಂದ್ ಲಿಸ್ಟ್ ಕೊಡ್ತೀನಿ, ಅದನ್ನ ತಗೊಂಡ್ಬರೋರಂತೆ. ಹೌದಾ? ವಾಟ್ಸಪ್ ಮಾಡ್ಬಿಡು. ಇಲ್ಲ, ನಿಮ್ಗದು ಐಟಮ್ಸ್ ಎಲ್ಲ ನಾನು ಡೀಟೇಲ್ ಆಗಿ ಹೇಳ್ಬೇಕು, ಒಂದ್ ನಿಮಿಷ ಬಾ. ಓಕೆ. ಶರ್ಮಿಳಾ, ನಿಂಗೆ ಕುಡಿಯೋದಿಕ್ಕೆ ಏನಾದ್ರು ತಂದು ಕೊಡ್ತಾರೆ, ನೀನು ಕುಡಿದ್ಬಿಟ್ಟು ರೆಸ್ಟ್ ಮಾಡ್ತಾ ಇರು. ನಾನು ಎಲ್ಲಾನು ನೋಡ್ಕೊಂತೀನಿ, ನೀನೇನು ಬೇಜಾರ್ ಮಾಡ್ಕೋಬೇಡ, ಓಕೆನಾ? ಸರಿ ಗೌತಮ್, ಆಯ್ತು. ನೀನಿರೋದೇ ನಂಗೊಂಥರ ಧೈರ್ಯ ಆಗ್ತಾ ಇದೆ ನೋಡು. ನನಗೆ ನಿಜವಾಗ್ಲೂ ನಿನ್ ನೆನಪೇ ಬಂದಿರ್ಲಿಲ್ಲ. ಮಾವನೇ ಹೇಳಿದ್ದು, ಈ ತರ ಹೋಗು, ನನ್ ಮಗನ ಹತ್ರ ಹೇಳು, ನೀನಾದ್ರೂ ಒಂದ್ ವ್ಯವಸ್ಥೆ ಮಾಡ್ತಾನೆ, ಅವ್ನ್ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಪರಿಚಯ ಇದಾರೆ ಅಂತ. ಅದಕ್ಕೆ ನಾನು ನಿನ್ನ ನೋಡ್ಕೊಂಡು ಇಲ್ಲಿವರೆಗೂ ಬಂದೆ. ಹಾ, ಅನು, ಏನು ಬೇಕು ಅಂತ ಅಂದ್ಯಲ್ಲ, ಕೊಡು, ಅದು ಏನಿದೆ ಲಿಸ್ಟ್ ನನಗೆ ಕೊಡು. ರೀ, ನಿಮ್ ಸ್ವಲ್ಪ ಬುದ್ಧಿ ಇಲ್ವೇನ್ರಿ? ಅಲ್ಲ ರೀ, ಅವಳು ನಿಮ್ಮ ಅತ್ತೆ ಮಗಳು ಅಂತ ಬಂದಿದ್ದಾಳಲ್ಲ, ಅವಳಿಗೆ ಏನಾದ್ರೂ ಉಣ್ಣಕ್ಕೆ ತಿನ್ನಕ್ಕೆ ಕೊಟ್ಬಿಟ್ಟು ಮನೆಯಿಂದ ಕಳ್ಸೋದಿಕ್ ನೋಡ್ಬೇಕು ತಾನೆ. ಅದನ್ನ ಬಿಟ್ಟು ಮನೆಯಲ್ಲೇ ಇರು, ನನ್ ತಂಗಿ ಜೊತೆನೇ ಇರು ಅಂತ ಹೇಳ್ತಾ ಇದೀರಲ್ಲ, ನಿಮ್ಗೆ ಸ್ವಲ್ಪನೂ ಬುದ್ಧಿ ಇಲ್ವಾ ಅಂತ. ಯಾಕನು, ಏನಾಯ್ತು? ಅಲ್ಲ, ಆ ಶರ್ಮಿಳಾ ನಮ್ಮ ಅತ್ತೆ ಮಗಳೇ ಅಲ್ವಾ, ಅವಳಿದ್ರೆ ಏನ್ ಪ್ರಾಬ್ಲಮ್? ಇರ್ತಾಳೆ ಬಿಡು, ಪರವಾಗಿಲ್ಲ.
ರೀ, ನಾನು ನೀವಿಬ್ರು ಮಾತಾಡೋದನ್ನ ಕೇಳಿಸ್ಕೊಂಡೆ. ಎಲ್ಲ ಕೇಳಿಸ್ಕೊಂಡೆ ನಿಮ್ಮನ್ನ ರೂಮಿಗೆ ಬರಕ್ ಹೇಳಿದ್ದು. ನನ್ಗೆ ಯಾವ ಐಟಮ್ ಬೇಡ. ನನ್ಗೆ ಆತರ ಏನಾದ್ರು ಬೇಕು ಅಂತಂದ್ರೆ ನಾನು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ತರಿಸ್ಕೋತೀನಿ. ಅದಕ್ಕೇನು? ಆದ್ರೆ ನಾನ್ ನಿಮ್ ಜೊತೆ ಮಾತಾಡ್ಬೇಕು ಅಂತ ನಾನ್ ನಿಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದು. ಅಲ್ಲ ರೀ, ಅವ್ಳು ಬಂದು ಹೇಳ್ತಿದ್ದಂಗೆ ನೀನು ಅದಕ್ಕೇನು ವ್ಯವಸ್ಥೆ ಮಾಡ್ತೀನಿ ಅನ್ಕೊಂಡು ಹೋಗ್ತಾ ಇದ್ದೀರಾ? ಇಲ್ಲ ಮತ್ ಕೇಳ್ಬೇಕು ಅನ್ನೋ ಪರಿಜ್ಞಾನ ಇಲ್ವಾ ನಿಮ್ಗೆ? ಏನಾದ್ರೂ ಮಾಡಕ್ ಮುಂಚೆ ನನ್ನ ಕೇಳ್ಬೇಕು ತಾನೇ ನೀವು? ಅಲ್ಲ ಕಣೆ, ಅದ್ರಲ್ಲಿ ಏನಿದೆ ಹೇಳು. ನೋಡು, ಈಗ ಅಪ್ಪ ಅಮ್ಮ ಇಬ್ರು ಜೈಲಲ್ಲಿ ಇದಾರಂತೆ. ಅವ್ರನ್ನ ಬಿಡಿಸ್ಕೊಂಡ್ ಬರ್ಬೇಕಾಗಿರೋದು ನನ್ ಕರ್ತವ್ಯ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ತಾನೆ. ನೋಡು, ನಿನ್ನ ಹತ್ರ ಆ ವಿಚಾರ ಹೇಳಿದ್ರು ನೀನು ಆಯ್ತು ನೋಡಿ ಅಂತಾನೆ ತಾನೇ ಹೇಳ್ತಾ ಇದ್ದೆ. ಇನ್ನೇನ್ ಹೇಳ್ತಿದ್ದೆ ಹೇಳು. ನೋಡು, ಈಗ ಲೇಟ್ ಆಗ್ಬಿಟ್ಟಿದೆ. ಆಗ್ಲೇ 3-4 ದಿನ ಆಯ್ತಂತೆ ಜೈಲ್ಗೆ ಹೋಗಿ. ನೋಡು, ಅವ್ರಿಗೆ ಎಷ್ಟು ಕಷ್ಟ ಆಗ್ತಿದ್ಯೋ ಏನೋ ಅಲ್ಲಿ. ಅದಕ್ಕೆ ನಾನು ಈಗಲೇ ಹೋಗಿ ಲಾಯರ್ನ ಕನ್ಸಲ್ಟ್ ಮಾಡ್ಬಿಟ್ಟು ಬರ್ತೀನಿ. ಬೇಡ, ನೀವು ಯಾರನ್ನು ಜೈಲಿಂದ ಬಿಡಿಸ್ತಾ ಇಲ್ಲ ಅಷ್ಟೇ. ಯಾಕೆ? ಏನೇ ಆಯ್ತು ನಿನ್ಗೆ? ಇದಕ್ಕಿದ್ದಂಗೆ ಯಾಕೆ ಈ ತರ ಆಡ್ತಾ ಇದೀಯಾ? ಅಲ್ಲ, ಅಲ್ಲಿ ಜೈಲಲ್ಲಿರೋದು ನಮ್ಮ ಅಪ್ಪ ಅಮ್ಮ. ಹೌದು, ಅದು ಗೊತ್ತಾಗಿನೇ ಹೇಳ್ತಾ ಇರೋದು. ನೋಡ್ರಿ, ಈಗ ಸುಮ್ನೆ ಯಾರು ಕರ್ಕೊಂಡೋಗ್ ಜೈಲ್ಗೆ ಹಾಕಲ್ಲ. ಇವ್ರು ಏನೋ ತಪ್ಪು ಮಾಡಿದ್ದಾರೆ, ಅದಕ್ಕೆ ಜೈಲ್ಗೆ ಹಾಕಿದ್ದಾರೆ. ನೋಡಿ, ಅವ್ರನ್ನ ಬಿಡ್ಸೋದಿಕ್ ಹೋಗ್ಬೇಡಿ. ನಾನ್ ಹೇಳ್ತಾ ಇದೀನಿ, ನಿಮ್ ಹೆಂಡತಿ ಬೇಕಾ ಅವ್ರು ಬೇಕಾ? ಅನು, ಏನಾಗಿದೆ ನಿನ್ಗೆ? ಯಾಕೆ ಈ ತರ ಆಡ್ತಾ ಇದೀಯಾ? ನನ್ಗಿಬ್ರು ಬೇಕು. ಈಗ ಯಾವ್ದಾದ್ರು ಕರೆದ್ಬಿಟ್ಟು ಕೂರ್ಸ್ಬಿಟ್ಟು ನೀನ್ ಈ ಕಣ್ಣು ಬೇಕಾ ಈ ಕಣ್ಣು ಬೇಕಾ ಅಂತ 2 ಕಣ್ಣು ಬಗ್ಗೆ ಕೇಳಿದ್ರೆ ಅವ್ನ್ಗೆ 2 ಕಣ್ಣು ಬೇಕು ಅಂತ ಹೇಳ್ತಾನೆ. ಅದೇನಾದ್ರೂ ಆಗ್ಲಿ, ನನ್ಗಿದೆಲ್ಲ ಬೇಕಾಗಿಲ್ಲ. ನೋಡಿ, ನಿಮ್ಮ ತಂದೆ ಇದಾರಲ್ಲ, ನಿಮ್ ತಾಯಿ ಹೇಗೋ ನನಗ್ ಗೊತ್ತಿಲ್ಲ. ಅವ್ರು ಮಾಡೋಷ್ಟು ಅನಾಚಾರ ಬೇರೆ ಯಾರು ಮಾಡಲ್ಲ. ಇದನ್ನ ನನ್ ಕಣ್ಣಿಂದ ನೋಡಿದ್ರು ಏನು ಮಾತಾಡಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವ್ರ ವಿರುದ್ಧ ನೀನು ಮಾತಾಡೋದಕ್ಕೆ ಅಧಿಕಾರನೇ ಇಲ್ಲ. ನೀವೇ ಅವ್ರ ಮುಂದೆ ನಿಂತ್ಕೊಂಡ್ ಮಾತಾಡಲ್ಲ, ಇನ್ ನಾನ್ ಮಾತಾಡಕ್ಕಾಗತ್ತಾ? ಅದಕ್ಕೆ ಬಾಯಿ ಮುಚ್ಕೊಂಡ್ ಸುಮ್ನಿದ್ದೆ. ಈಗ ನೋಡಿ, ಒಳ್ಳೆ ಅವಕಾಶ ಸಿಕ್ಕಿದೆ. ಅದೇರೇ ಈ ಅವಕಾಶ ಮಾಡ್ಕೊಟ್ಟಿದ್ದಾನೆ ಅನ್ಸುತ್ತೆ. ಇದ್ದಷ್ಟು ದಿನ ಸರಿಯಾಗಿ ಶಿಕ್ಷೆ ಅನುಭವಿಸಿ ಹೊರಗಡೆ ಬರ್ಲಿ. ಸುಮ್ಮಿರಿ ನೀವು ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನೋಡಿ, ಈಗ ಹೇಳ್ತಾ ಇದೀನಿ, ನೀವ್ ಯಾವ ಲಾಯರ್ ಕನ್ಸಲ್ಟ್ ಮಾಡ್ಬೇಡಿ. ಬೇಕಾದ್ರೆ ಹೊರಗಡೆ ಹೋಗಿ ಕನ್ಸಲ್ಟ್ ಮಾಡಿದೀನಿ ಅಂತ ಅವ್ರ ಹತ್ರ ಹೇಳಿ. ಆದ್ರೆ ಯಾವ ಲಾಯರ್ ಜೊತೆನೂ ಮಾತಾಡಕ್ ಹೋಗ್ಬೇಡಿ. ಸ್ವಲ್ಪ ದಿನ ಅವರು ಜೈಲಲ್ಲಿ ಶಿಕ್ಷೆ ಅನುಭವಿಸ್ಲಿ, ಅವಾಗಾದ್ರೂ ಸ್ವಲ್ಪ ಬುದ್ಧಿ ಬರುತ್ತಾ ನೋಡೋಣ. ಅನು, ನೀನ್ ಮಾತಾಡ್ತಾ ಇರೋದು ತುಂಬಾ ತಪ್ಪು. ನೋಡು, ನಮ್ಗೆ ಬಿಡಿಸೋ ಅವಕಾಶ ಇದ್ರೆ ಬಿಡಿಸೋಣ. ಆದ್ರೆ ನೀನ್ ಯಾಕೆ ಈ ತರ ನನ್ನ ಬಿಡಿಸ್ಬೇಡ ಅಂತ ಹೇಳ್ಬಿಟ್ಟು ತಡೀತಾ ಇದೀಯ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ನೋಡ್ರಿ, ನಾನು ಹೇಳಿದೀನಿ. ಇಷ್ಟಕ್ ಮೀರಿ ನೀವು ನಿಮ್ ತಂದೆ ತಾಯಿನ ಬಿಡಿಸ್ಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ನಾನು ನಿಮ್ ಮನೆಯಲ್ಲಿ ಒಂದು ಕ್ಷಣನೂ ಇರಲ್ಲ. ನಾನು ಈಗ ನಮ್ಮ ಅಪ್ಪನ ಮನೆಗೆ ಹೊರಟೋಗ್ತೀನಿ. ಏನು ಮಾಡ್ತೀರಾ ಹೇಳಿ? ಅಯ್ಯೋ ದೇವ್ರೆ, ನನಗೆ ನಿಜವಾಗ್ಲೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲ ಕಣೇನು, ಯಾಕೆ ಈ ತರ ಎಲ್ಲ ಮಾತಾಡ್ತಾ ಇದೀಯ ನೀನು? ಸರಿಯಾಗಿ ಮಾಡ್ತಾ ಇದೀನಿ ಕಣ್ರಿ. ಅಲ್ಲ ರೀ, ನಿಮ್ ತಂದೆ ಬಡ್ಡಿ ದುಡ್ಡು ಕೊಡ್ತಾರಲ್ಲ, ಅವ್ರ ಪಾಪ ಕಷ್ಟ ಅಂತ ದುಡ್ಡು ತಗೊಂಡ್ ಹೋಗ್ತಾರೆ. ಅವ್ರು ಬಡ್ಡಿ ಕೊಡ್ಲಿಲ್ಲ ಅಂತಂದ್ರೆ ಎಷ್ಟ್ ಜನಕ್ಕೆ ಅನ್ಯಾಯ ಮಾಡಿಲ್ಲ ನಿಮ್ ತಂದೆ ಅವರು. 10 ರೂಪಾಯಿ ಕೊಟ್ಟು 100 ರೂಪಾಯಿ ಆಸ್ತಿ ಬರ್ಸ್ಕೊಂಡಿದ್ದಾರೆ. ಅದ್ ನಿಮ್ಗೆ ಗೊತ್ತಿಲ್ವಾ? ಇಷ್ಟೆಲ್ಲ ಆಸ್ತಿ ಮಾಡ್ಕೊಳ್ಳೋದಿಕ್ಕೆ ಏನ್ ರೀಸನ್ ಹೇಳಿ? ಹಿಂಗೇನೇನೆ ಜನರಿಗೆ ಮೋಸ ಮಾಡಿ ಸಂಪಾದನೆ ಮಾಡಿರೋದು. ಅದ್ ಯಾರ್ಯಾರ ಕಣ್ಣೀರಿನ ಶಾಪನ ಏನೋ ಇವತ್ತು ಅವ್ರು ಅನುಭವಿಸ್ಲಿ. ಸುಮ್ಮನಿರಿ. ನೋಡಿ, ಅವ್ರು ಮಾಡಿದ ಕರ್ಮನ ಅವರೇ ಅನುಭವಿಸ್ಲಿ. ಅದು ನಮ್ಮ ಮಕ್ಳವರೆಗೂ ಬರದ್ ಬೇಡ. ನಾಳೆ ನಮಗೂ ಮಕ್ಳು ಮರಿ ಆದಾಗ ನೋಡು ಇವ್ರ ತಾತ ಇಂಥವನು ಅಂತ ಹೇಳ್ಬಿಟ್ಟು ಆ ಮಕ್ಳುಗಳಿಗೂ ಅಂತಾರೆ. ನೋಡು, ಅದೆಲ್ಲ ಬೇಕಾಗಿಲ್ಲ. ಈಗ ನಾನ್ ಹೇಳ್ತಾ ಇದ್ದೀನಿ, ನೀವು ಅವ್ರನ್ನ ಜೈಲಿಂದ ಬಿಡಿಸ್ಬೇಡಿ. ಬೇಕಿದ್ರೆ ಇನ್ನು ಒಂದು 15-20 ದಿನ ಬಿಟ್ಟು ಆಮೇಲೆ ಬೇಕಿದ್ರೆ ಬಿಡಿಸೋರಂತೆ. ಬಟ್ ಇವಾಗ ಸದ್ಯದ ಮಟ್ಟಿಗೆ ಬಿಡಿಸ್ಲೇಬೇಡಿ. ಅವ್ರಿಗೆ ಅಲ್ಲಿ ಕಷ್ಟ ಗೊತ್ತಾಗ್ಬೇಕು. ಆಮೇಲೆ ಈಗ ಶರ್ಮಿಳಾ ಅಂತ ನಿಮ್ಮ ಅತ್ತೆ ಮಗಳು ಬಂದಿದ್ದಾರಲ್ಲ, ಅವಳನ್ನು ಜಾಸ್ತಿ ದಿನ ಮನೇಲಿ ಇಟ್ಕೊಳಕ್ ಹೋಗ್ಬೇಡಿ. ಅವಳು ಹೇಳಿದ್ ಕೇಳಿಸ್ತಿಲ್ವಾ? ಗಂಡನ ಮನೆಯಿಂದ ಹೊರಗಡೆ ಹಾಕಿದಾರಂತೆ. ಅಲ್ಲ ರೀ, ಗಂಡನ ಮನೆಯಿಂದ ಹೊರಗಡೆ ಹಾಕಿದ್ಮೇಲೆ ಇವರು ತಾಯಿ ಮನೆಗೆ ಬಂದಿದ್ದಾರೆ. ಅಟ್ಲೀಸ್ಟ್ ಅವರು ತನ್ನ ಗಂಡನ ಮನೆಗೆ ಹೋಗಿರ್ಬೋದಿತ್ತು ತಾನೆ. ಈಗ ಈ ತರ ಸಮಸ್ಯೆ ಆಗಿದೆ, ನಾನು ಇರ್ತೀನಿ ಅಂತ ಅಲ್ಲಿಗೆ ಹೋಗ್ಬೋದಿತ್ತು ತಾನೆ. ಅದನ್ನ ಬಿಟ್ಟು ನಮ್ಮ ಮನೆಗೆ ಬಂದು ಕುತ್ಕೊಂಡ್ರೆ, ಅಲ್ಲ ಕಣ್ರಿ, ನಾವೇನ ಅವ್ರಿಗೆ ತಂದು ಹಾಕೋದಿಕ್ಕೆ ಅವ್ರು ಯಾರು ನಮ್ಗೆ ಅಂತ. ಇಲ್ಲಿ ನಮ್ಗೆ ಹೆಚ್ಚಾಗಿರುತ್ತೆ, ಅದ್ರಲ್ಲಿ ಅವ್ರ ಸೇವೆ ಬೇರೆ ಮಾಡ್ತಾ ಕುತ್ಕೊಳ್ಳೋದ ನಾವು? ಅದೆಲ್ಲ ಆಗಲ್ಲ ರೀ. ಅವ್ರನ್ನ ಮನೆಯಲ್ಲಿ ಇಟ್ಕೋಬೇಡಿ. ಬೇಕಿದ್ರೆ ಸ್ವಲ್ಪ ದುಡ್ಡು ಕಾಸು ಕೊಟ್ಬಿಟ್ಟು ಕಳಿಸ್ಬಿಡಿ. ಏನೋ ಅಪ್ಪ, ನಿನ್ ನಡವಳಿಕೆನೆ ನನ್ಗೆ ಇಷ್ಟ ಆಗ್ತಾ ಇಲ್ಲ ಕಣೆಯನು. ಅಲ್ಲ, ನೀನ್ ಈ ತರ ಎಲ್ಲ ಆಡ್ತಾ ಇರೋದು ನನ್ಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ. ಇದ್ರೆ ಇರ್ಲಿ ಬಿಡು, ಇಷ್ಟೇ ಆದ್ರೂ ನಮ್ಮ ಅತ್ತೆ ಮಗಳು ತಾನೆ. ಅದ್ ಹೇಗ್ ಸಡನ್ ಆಗಿ ನೀನು ಹೋಗು ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟು ಕಳ್ಸಕ್ಕಾಗುತ್ತೆ ಹೇಳು? ನೋಡು, ನನ್ ಕೈಲಿ ಅದೆಲ್ಲ ಆಗಲ್ಲ. ಹೌದಾ? ನಿಮ್ ಕೈಲಾಗಲ್ವಾ? ಸರಿ ಆಯ್ತು, ಇದಕ್ ನಾನೇ ಏನಾದ್ರೂ ಬೇರೆ ದಾರಿ ಹುಡುಕ್ತೀನಿ. ಸದ್ಯಕ್ಕೆ ನೀವು ಅವ್ರ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ಳದೆ ಇದ್ರೇನೆ ಒಳ್ಳೇದು. ನೋಡಿ, ಬೇಕಾದ್ರೆ ಎಲ್ಲಾದ್ರೂ ಹೊರಗಡೆ ಹೋಗ್ಬಿಟ್ಟು ಬನ್ನಿ. ಆದ್ರೆ ಯಾವ ಲಾಯರ್ನ ಮೀಟ್ ಮಾಡಕ್ ಹೋಗ್ಬೇಡಿ. ನೀವೇನಾದ್ರೂ ನನ್ ಕಣ್ ತಪ್ಸಿ
ಲಾಯರ್ ಮೀಟ್ ಮಾಡಿ ನಿಮ್ ತಂದೆ ತಾಯಿನ ಬಿಡ್ಸೋದಿಕ್ ಟ್ರೈ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ಬೇಕು. ಗೊತ್ತಾಗಿದ್ ಮರುಕ್ಷಣನೇ ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ನಿಮಗ್ ನಾನ್ ಬೇಕಾ ಅವ್ರ್ ಬೇಕಾ ಯೋಚನೆ ಮಾಡಿ. ಅಯ್ಯೋ ದೇವ್ರೆ, ಇದೊಳ್ಳೆ ಪೀಕ್ಲಾಟ ಆಯ್ತಲ್ಲ ಅಂತ. ಅಲ್ಲ, ನನ್ಗೆ ಯಾಕಪ್ಪ ಈ ತರ ಟೆನ್ಷನ್ ಕೊಡ್ತಾ ಇದೀಯಾ? ಈ ಕಡೆ ಹೆಂಡತಿನೂ ಬಿಡಕ್ಕಾಗಲ್ಲ, ಈ ಕಡೆ ಅಪ್ಪ ಅಮ್ಮನೂ ಬಿಡಕ್ಕಾಗಲ್ಲ. ಎಷ್ಟೇ ಆದ್ರೂ ನನ್ ಹೆತ್ತು ಹೊತ್ತು ಸಾಕಿರೋರು ಅವ್ರು. ಅವ್ರ್ ಹೆಂಗೆ ಈ ತರ ನಡ್ದಾರಿಗ್ ಬಿಟ್ಬಿಡ್ಲಿ? ಏನಾದ್ರೂ ಬೇರೆ ವ್ಯವಸ್ಥೆ ಮಾಡ್ಬೇಕು. ಏನ್ ಮಾಡ್ಲಿ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹ್ಮ್ ಇಲ್ಲ, ಸದ್ಯದ ಮಟ್ಟಿಗೆ ಅನೂನು ಮುಖ್ಯ ನನ್ಗೆ. ನಾನು ಅವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಹ್ಮ್ ಅವಳು ಹೇಳಿದ್ದು ಸರಿನೇನೆ. ನಮ್ಮಪ್ಪ ಮಾಡಿರೋ ಅನಾಚಾರಗಳು ಒಂದ ಎರಡ ಅನ್ಭವಿಸ್ಲಿ ಬಿಡು, ಒಂದ್ 15 ದಿನ, ಆಮೇಲೆ ಬಿಡಿಸ್ಕೊಂಡ್ ಬಂದ್ರಾಯ್ತು. ಹೇಗೋ ಅಷ್ಟರಲ್ಲಿ ಇವಳಿಗೂ ಕನ್ವಿನ್ಸ್ ಮಾಡ್ತೀನಿ. ಇನ್ನೇನ್ ಮಾಡೋದು, ಎಲ್ಲಾದ್ರೂ ಹೊರಗಡೆ ಹೋಗಿ ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡ್ ಬಂದು ಲಾಯರ್ನ ಮೀಟ್ ಮಾಡ್ಕೊಂಡ್ ಬಂದೆ ಅಂತ ಹೇಳ್ಬಿಟ್ಟು ಶರ್ಮಿಳನ ಹತ್ರ ಮಾತಾಡಿದ್ರಾಯ್ತು. ಎಲ್ಲೋದ್ಲು ಶರ್ಮಿಳಾ? ಇಲ್ವಲ್ಲ. ಶರ್ಮಿಳಾ, ಎಲ್ಲಿ ಹೋಗಿದ್ದೆ? ಗೌತಮ್, ಮನೆ ನೋಡ್ತಾ ಇದ್ದೆ. ಮನೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಹೌದಾ? ಹಾ, ಇದೆಲ್ಲ ನಾನೇ ಹೇಳಿ ಮಾಡಿಸ್ಕೊಂಡಿರೋದು. ಈ ತರನೇ ಬರ್ಬೇಕು ಅಂತ ಹೇಳಿ ಇಂಜಿನಿಯರ್ ಹೇಳಿ ಪ್ಲಾನ್ ಮಾಡಿಸಿದ್ದೆ. ಇಷ್ಟ ಆಯ್ತಾ ನಿನಗ್ ಮನೆ? ಹಾ, ತುಂಬಾ ಇಷ್ಟ ಆಯ್ತು ಗೌತಮ್. ಸರಿ, ನೀನು ಊಟ ಮಾಡ್ಕೊಂಡು ರೆಸ್ಟ್ ಮಾಡು. ಅನುಗ್ ಹೇಳ್ತೀನಿ, ನನ್ ತಂಗಿ ರೂಮಲ್ಲೇ ನಿನ್ಗೆ ಇರೋದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ಓಕೆನಾ? ನಾನೀಗ ಹೋಗಿ ಲಾಯರ್ನ ಮೀಟ್ ಮಾಡ್ಕೊಂಡ್ ಬರ್ತೀನಿ. ಅನು, ಅನು, ಬಂದೆ ಗೌತಮ್. ಹಾ ಗೌತಮ್. ಅನು, ಶರ್ಮಿಳಂಗೆ ಉಳ್ಕೊಳ್ಳೋದಿಕ್ಕೆ ನನ್ ತಂಗಿ ರೂಮಲ್ಲೇ ಅರೇಂಜ್ ಮಾಡ್ಕೊಡು. ಹಾಗೆ ಅವಳಿಗೆ ಊಟ ಕೊಡು. ನಾನು ಸ್ವಲ್ಪ ಹೊರಗಡೆ ಹೋಗಿ ಲಾಯರ್ನ ಮೀಟ್ ಮಾಡ್ಕೊಂಡ್ ಬರ್ತೀನಿ. ಹಾ ಸರಿ ಆಯ್ತು. ಆದ್ರೆ ನಾನು ಹೇಳಿರೋದೆಲ್ಲ ಕರೆಕ್ಟ್ ಆಗಿ ನೆನ್ಪಿರ್ಲಿ ನಿಮ್ಗೆ. ಏನಾದ್ರೂ ಮಿಸ್ಟೇಕ್ ಆಯ್ತು ಅಂತಂದ್ರೆ ನಾನ್ ಸುಮ್ನೆ ಇರಲ್ಲ. ಹಾ ಹಾ, ನೆನ್ಪಿದೆ ತಾಯಿ, ನೆನ್ಪಿದೆ. ನೀನ್ ಹೇಳ್ದಾಗೆ ಮಾಡ್ತೀನಿ, ಹೇಳ್ದಾಗೆ ತರ್ತೀನಿ. ಓಕೆನಾ? ಸರಿ ಆಯ್ತು. ಶರ್ಮಿಳಂಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡು, ನಾನ್ ಬರ್ತೀನಿ. ನೋಡೆ, ನಾನ್ ನಿಮ್ಮನ್ನ ಅತ್ತಿಗೆ ಅಂತ ಕರಿಲ್ಲ. ಅಲ್ಲ, ನೀವು ಅವ್ರ ಅತ್ತೆ ಮಗಳು ಅಂತ ಹೇಳ್ತೀರಾ. ಅತ್ತಿಗೆ ಅಂತ ಹೇಗ್ ಕರೆಯಕ್ಕಾಗತ್ತೆ? ಒಂದ್ ಕೆಲ್ಸ ಮಾಡಿ, ಅನು ಅಂತಾನೆ ಕರೀರಿ ಸಾಕು. ಹಾ ಓಕೆ ಅನು. ಅದು ನಾನು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೋಬೇಕಾಗಿತ್ತು. ಹೌದಾ? ನೀವು ಲಗೇಜ್ ಏನು ತಂದಿಲ್ವಲ್ಲ? ಇಫ್ ಯು ಡೋಂಟ್ ಮೈಂಡ್, ನನ್ನ ಹತ್ರ ಡ್ರೆಸ್ ಏನೂ ಇಲ್ಲ. ನಿಮ್ದೇ ಯಾವ್ದಾದ್ರು ಡ್ರೆಸ್ ಇದ್ರೆ ಕೊಟ್ಟಿರಿ. ನಾನ್ ಸಾಯಂಕಾಲ ಶಾಪಿಂಗ್ ಮಾಡ್ಕೊಂಡ್ ಬರ್ತೀನಿ. ಸ್ವಲ್ಪ ಡ್ರೆಸ್ಗಳನ್ನೆಲ್ಲ ತಗೊಂಡ್ ಬರ್ತೀನಿ. ಯಾಕಂದ್ರೆ ಮನೆ ಸೀಸ್ ಮಾಡ್ಬಿಟ್ಟಿದ್ರಲ್ಲ, ಹಾಗಾಗಿ ಮನೆ ಒಳಗಡೆ ಹೋಗಕ್ ಆಗಿಲ್ಲ. ಅದಕ್ಕೆ ಏನು ಬೇಜಾರ್ ಮಾಡ್ಕೋಬೇಡಿ. ಇದೆಂತದಿದು? ನನ್ ಬಟ್ಟೆ ಕೇಳ್ತಿದ್ದಾಳಲ್ಲ. ಅಲ್ಲ, ಒಂದ್ 2 ಜೊತೆ ಬಟ್ಟೆ ಇಟ್ಕೊಂಡ್ಬರಕ್ ಯೋಗ್ಯತೆ ಇಲ್ಲ ಒಳಗೆ. ಛೇ, ಇವ್ರೇನೋ ಹೇಳ್ತಿದ್ರಪ್ಪ, ನಮ್ಮ ಅತ್ತೆ ಮನೆ ಅಷ್ಟು ಶ್ರೀಮಂತರು, ಇಷ್ಟು ಶ್ರೀಮಂತರು, ಅವರಿಂದಾನೇ ನಾವ್ ಇಷ್ಟು ಚೆನ್ನಾಗಿರೋದು ಅಂತ. ಇವಳು ನೋಡಿದ್ರೆ ಬರೀ ಕೈಯಲ್ಲಿ ಬೀಸ್ಕೊಂಡ್ ಬಂದಿದ್ದಾಳೆ. ಹಾಳ್ ಬಿದ್ದು ಹೋಗ್ಲಿ ಅತ್ತಾಗಿ. ಇವಳಿಗೂ ಇನ್ನು ಬಟ್ಟೆ ಕೊಟ್ಟಿಲ್ಲ ಅನ್ನೋದು ಗೊತ್ತಾದ್ರೆ ನನ್ ಗಂಡ ಇನ್ನ ಎಲ್ಲದಕ್ಕೂ ಹಿಂಗೆ ಮಾಡ್ತೀಯಾ ಅಂತಾನೆ. ಸರಿ ಆಯ್ತು, ನನ್ನ 2 ಜೊತೆ ಹಳೆ ಡ್ರೆಸ್ಗಳಿದ್ರೆ ಕೊಟ್ಬಿಡ್ತೀನಿ. ಹಾ ಹಾ, ಪರವಾಗಿಲ್ಲ. ನನ್ನ ಹತ್ರ ಕೆಲವೊಂದು ಡ್ರೆಸ್ಗಳಿದಾವೆ, ಕೊಡ್ತೀನಿ ಬನ್ನಿ, ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿರಂತೆ. ಹಾ ಓಕೆ ಅನು.